Yes. We are champions. Back to back champions, mom. ಏನ್ ಗುರು ಎಕ್ಸೈಟ್ಮೆಂಟು, ಎಂತೂಸಿಯಾಸಮು, ಮಜಾ ಗಿಜಾ ಇರಬೇಕಾಗಿತ್ತು. ಬಟ್ ಆ ಮಟ್ಟಿಗೆ ಇಲ್ಲ. ಯಾಕೆ ಅಂತ ನಿಜಾಗ್ಲೂ ಇಲ್ಲ ಗುರು. ಒನ್ ಸೈಡೆಡ್ ಮ್ಯಾಚು ಮ್ಯಾಮ್. ಮಜಾ 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 ಬರಬೇಕು ನಮಗೆ. ಮ್ಯಾಚು ಅಂತ ಅಂದ್ರೆ, ಫೈನಲ್ ಅಂತ ಅಂದ್ರೆ, ಸೆಮಿಫೈನಲ್ ಹೆಂಗೆ ಮಜಾ ಇತ್ತು, ಇಂಗ್ಲೆಂಡ್ ಹೆಂಗೆ ಮಜಾ ಕೊಟ್ಟಿತ್ತು ನಮಗೆ, ಹೆಂಗೆ ಟಾರ್ಗೆಟ್ ಕೊಟ್ಟಾಗ ಯಾವ ಥರ ಥ್ರಿಲ್ ಕೊಟ್ಟಿತ್ತು, ಅದು ಬೇಕಾಗಿತ್ತು. ಅದು ಮಿಸ್ ಆಗಿದ್ದು ಇಲ್ಲಿ. ಸೌತ್ ಆಫ್ರಿಕಾನೇ ಬಂದ್ಬಿಟ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ಬಿಡ್ತು ಗುರು. ಇವ್ರು ಆಡಿದ ರೀತಿ ನೋಡ್ತು ಅಂತಂದರೆ ಎಂಥ ಮಾರ್ಜಿನ್ ವಿಕ್ಟ್ರಿ ಗುರು. ಇದು ಅಕ್ಸೆಪ್ಟ್ ಆದ್ರೂ ಮಾಡ್ಕೊಳಕ್ಕಾಗ್ತಿತ್ತು. ಫೈನಲ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗತ್ತಾ? ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೆ ಈ ರೇಂಜಿಗೆ ಮಾರ್ಜಿನ್ ವಿಕ್ಟ್ರಿನ ಅಂತಂದರೆ. ಏನು ಗುರು ಹೇಳ್ತೀಯ ಪಾಸಿಟಿವ್ನ ನೋಡು ಅಂತಂದರೆ, ಮ್ಯಾಚ್ ಅಂದರೆ ಮಜಾ ಇರಬೇಕು ಗುರು. ಅದನ್ನು ಹೇಳ್ತೀನಿ. ಫೈನಲ್ ಅಂದರೆ ಮಜಾ ಇರಬೇಕು. ಯಾವುದೋ ಒಳ್ಳೆ ಲೀಗ್ ಸ್ಟೇಜ್ ಮ್ಯಾಚಲ್ಲಿ ಸೋತಾಗ್ಬಿಡ್ತು ಅಂದರೆ ನ್ಯೂಜಿಲ್ಯಾಂಡ್ ಅವ್ರಿಗೆ ಉಗಿತಾ ಇರೋದು ನಾನು. ಈ ಥರ ಎಲ್ಲ ಆಡ್ತು ಅಂದ್ರೆ ಫೈನಲ್ಗೆ ಬರೋದಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಅನ್ಕೊಂಬಿಡಿ. ಇವ್ರು ನುಸ್ಲುಕೊಂಡು ಕ್ವಾಲಿಫೈ ಹಾಕೊಂಡು ಬಂದ್ಬಿಟ್ಟು ಇಲ್ಲಿ ನೋಡಿ ಪಾಪ ಸೌತ್ ಆಫ್ರಿಕಾದವ್ರು ಹೊಡ್ಬಿಟ್ಟು ಸೌತ್ ಆಫ್ರಿಕಾನೇ ಎಲಿಜಿಬಲ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಬಿಡಿ ಹೋಗಲಿ. ಅದೆಲ್ಲ ಜಾಸ್ತಿ ಮಾತಾಡೋದು ಬೇಡ, ಜಾಸ್ತಿ ಹೆವಿ ಕ್ರಿಟಿಸೈಸ್ ಮಾಡೋದು ಬೇಡ. ಆದರೂ ಮಾಡಬೇಕು ಇವರಿಗೆ. ಹಾರ್ಟ್ ಬ್ರೇಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲಪ್ಪ. ನೋಡಿ, ನಮ್ಮ ಇಂಡಿಯನ್ಸ್ ಅಗೇನ್ಸ್ಟು ಯಾರು ಸ್ಟೇಟ್ಮೆಂಟ್ಗಳನ್ನ ಕೊಡಿದ್ರೋ, ಡ್ಯಾರನ್ ಸ್ಯಾಮಿ ನಮ್ಮ ಅಗೇನ್ಸ್ಟು ಸ್ಟೇಟ್ಮೆಂಟ್ ಕೊಡಿದ್ರು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ವೆಸ್ಟ್ ಇಂಡೀಸ್ ವರ್ಚುವಲ್ ಕ್ವಾರ್ಟರ್ ಫೈನಲಲ್ಲಿ. ಸೆಮಿಫೈನಲ್ ಬಂದ್ಬಿಟ್ಟು ಸ್ಯಾಮ್ ಕರನ್ ಹೇಳಿರ್ತಾರೆ, ಫಿಲ್ ಸಾಲ್ಟ್ ಹೇಳಿರ್ತಾರೆ, ಸೈಲೆಂಟ್ ಮಾಡ್ತೀವಿ ಕ್ರೌಡ್ನ ಅಂತ. ಮುಂಬೈ ಕ್ರೌಡ್ನ ಸೈಲೆಂಟ್ ಮಾಡ್ತೀವಿ ಅಂತ. ಇಲ್ಲಿ ಬಂದರೆ ಸ್ಯಾಂಡರು ಹಾರ್ಟ್ ಬ್ರೇಕ್ ಮಾಡ್ತೀವಿ ಅಂತೇಳಿ ಎಲ್ಲರೂ ಇಂಡಿಯಾ ಅಗೇನ್ಸ್ಟ್ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರೋ ಎಲ್ಲ ಟೀಮು ಕೂಡ ಉಣ್ಕೊಂಡು ಹೋಗಿದೆ. ಇಂಡಿಯಾ ಸೈಲೆಂಟ್ ಆಗಿತ್ತು. ಯಾರ ಅಗೇನ್ಸ್ಟ್ನು ಕೂಡ ಒಂದು ಮಾತು ಕೂಡ ಹೇಳಿಲ್ಲ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಎಲ್ಲರಿಗೂ ಉದುರಿಸ್ತೀವಿ ಅಂತ ಒಂದು ಮಾತು ಹೇಳಿಲ್ಲ. ಆದರೂ ಕೂಡ ಗೆದ್ದಿದ್ದೀವಿ ನಾವು. ಸೊ ನೋಡಿ, ಸೈಲೆಂಟಾಗಿ ಕೆಲಸ ಮಾಡೋದು ಯಾರೋ ಅಂತಂದರೆ ಅದು ನಾವು. ಸೈಲೆಂಟಾಗಿ ನಾವು ಬ್ಯಾಟಲ್ಲಿ, ಬಾಲಲ್ಲಿ, ಫೀಲ್ಡಿಂಗಲ್ಲಿ ಉತ್ತರ ಕೊಟ್ಟಿದ್ದೀವಿ. ಇವರು ಬರೀ ಬಾಯಲ್ಲಿ ಉತ್ತರ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ ಅಷ್ಟೇನೆ. ಬೇರೆ ಏನೂ ಇಲ್ಲ. ಖಾಲಿ ಪಲಾವಾಗಿ ಹೋಗ್ಬಿಟ್ರು ಇವತ್ತು ನ್ಯೂಜಿಲ್ಯಾಂಡ್ ಅವರು. ಏನು ಹೇಳೋಣ, ಮ್ಯಾಚ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನೂ ಇಲ್ಲ. ಅಲ್ಲಿ ಒನ್ ಸೈಡೆಡ್ ಮ್ಯಾಚು, ಕ್ಲಿಯರ್ ಕಟ್ ಕ್ಲಾರಿಟಿ. ಇಂಡಿಯಾದವ್ರು ನಾಯಕ್ ಚೆಸ್ತಾ ಇದ್ದಂಗೆ ನೋಡಿ, ಕನ್ಸಿಸ್ಟೆಂಟಾಗಿ 250+ 2 ಮ್ಯಾಚ್ ಕನ್ಸಿಕ್ಯೂಟಿವ್ ಮ್ಯಾಚ್ ಹೊಡಿಬೇಕು ಅಂತಂದರೆ ಸುಮ್ಮನೆ ಮಾತಾಗೋರು. ಒಂದು ಮ್ಯಾಚ್ ಏನೋ ಅಲಕ್ ಬುಲಕ ಹೊಡೆದ್ವಿ ಅಂತ ಅನ್ಕೊಂಬ. ಅಲಕ್ ಬುಲಕ್ ಏನಲ್ಲ, ಬಟ್ ಅದು ಒಂದು ಮ್ಯಾಚ್ ಹಾಕ್ಬೋದು ಎಫರ್ಟು. ಈ ಥರ ಬ್ಯಾಕ್ ಟು ಬ್ಯಾಕ್ ಮ್ಯಾಚು, ಅದು ನೋಡಿ ನಾಕ್ಔಟ್ಸ್ ಮ್ಯಾಚು ಗುರು. ನಾಕ್ಔಟ್ ಮ್ಯಾಚಲ್ಲಿ 250+ ಹೊಡಿತೀವಿ ಅಂತಂದರೆ ಬ್ಯಾಕ್ ಟು ಬ್ಯಾಕು ಸೀರಿಯಸ್ಲಿ ಹೆವಿ ಗುರು, ಹೆವಿ ಇಂಡಿಯನ್ ಬ್ಯಾಟಿಂಗು. ಅದ್ರು ನೋಡಿ ಹೆಂಗಿದೆ ಅಂತಂದರೆ, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇನೋ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಆಗುತ್ತೆ ಅಂತ. ಯಾಕಂದರೆ ನಮ್ಮ ಥರ ಟೀಮ್ ಇಲ್ಲ ಅಂತ ನಾನು ಹೇಳ್ತಿದ್ದೆ, ಮುಂಚೆಯಿಂದ ಹೇಳ್ತಿದ್ದೆ. ಆನ್ ಪೇಪರ್ ನೋಡಿದ್ರೆ ನಮ್ಮ ಥರ ಟೀಮ್ ಇಲ್ಲ ಗುರು ಅಂತ. ಹೌದು, ಸೌತ್ ಆಫ್ರಿಕಾಗೆ ಸೋತಾಗ ಹಂಗೆ ಸ್ವಲ್ಪ ಹೇಳಿದ್ದೆ. ಬಟ್ ಆನ್ ಪೇಪರ್ ನೋಡ್ತಾನೆ ನಮ್ಮ ಟೀಮೇ ಬೆಸ್ಟ್ ಇರೋದು ಅಂತ. ಸೊ ನ್ಯೂಜಿಲ್ಯಾಂಡ್ ಬಂದಾಗ ನನಗೆ ಗೊತ್ತಾಯ್ತಿದ್ದು. ಆನ್ ಪೇಪರ್ ನೋಡ್ತಾನೆ ನಮಗೆ ಸರಿ ಸಾಟಿನೇ ಇಲ್ಲ. ಯಾವ ಟೀಮು ಕೂಡ ಸರಿ ಸಾಟಿ ಇಲ್ಲ. ಇಂಗ್ಲೆಂಡ್ ಸ್ವಲ್ಪ ಹತ್ರ ಬರ್ತಿದ್ದು, ವೆಸ್ಟ್ ಇಂಡೀಸ್ ಸ್ವಲ್ಪ ಹತ್ರ ಬರ್ತಾಯಿದ್ರು, ಸೌತ್ ಆಫ್ರಿಕಾದ್ರು ಕೂಡ ಸ್ವಲ್ಪ ಹತ್ರ ಬರ್ತಾಯಿದ್ರು. ಬಟ್ ನ್ಯೂಜಿಲ್ಯಾಂಡ್ ಎಲ್ಲ ನಮಗೆ ಹತ್ರನೂ ಕೂಡ ಬರ್ತಾ ಇರಲಿಲ್ಲ ಆನ್ ಪೇಪರ್ ನೋಡ್ತು ಅಂತಂದಾಗ. ಖಂಡಿತ ಇದು ಒನ್ ಸೈಡ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ನಾನು ನಿಮಗೆ ಅನಾಲಿಸಿಸ್ ಮಾಡಿದಾಗಲೇ ಹೇಳಿದ್ದೆ ಇದು ಸರಿ ಸಾಟಿ ಇಲ್ಲ ಗುರು ಅಂತ. ಹಂಗೇನೆ ಆಗೋಯ್ತು. ಬೇಜಾರಾಯಿತು ಗುರು, ನಿಮಗೆ ಸೀರಿಯಸ್ ಡಿಸಪಾಯಿಂಟ್ ಆಯಿತು. ನ್ಯೂಜಿಲ್ಯಾಂಡ್ ಅವರ ಪರ್ಫಾರ್ಮೆನ್ಸ್ ನೋಡಿ ಡಿಸಪಾಯಿಂಟ್, ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡಿ ಡಿಸಪಾಯಿಂಟ್. ಒಂಥರ ವಿಜೃಂಭಣೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ವಿ. ಪಟಾಕಿ ಸೌಂಡ್ಗಳೆಲ್ಲ ಇನ್ನೂ ಬರ್ತಾ ಇದ್ದಾವೆ. ಎಂತೆಂಥ ದಾಖಲೆ ಬರ್ತಿರೋದು. ಹೋಮಲ್ಲಿ ಇದುವರೆಗೂ ಯಾವ ಸೈಡಿನೂ ಕೂಡ T20 ವರ್ಲ್ಡ್ ಕಪ್ ಗೆದ್ದೇ ಇಲ್ಲ. ಆ ಒಂದು ಸ್ಪೆಷಲ್ ದಾಖಲೆ ಮಾಡೋದು. ಬೇರೆ ದಾಖಲೆ ಎಲ್ಲ ಸೆಕೆಂಡ್ರಿ. ಬಟ್ ಹೋಮಲ್ಲಿ ಮೊದಲನೇ ಟೀಮ್ ಯಾವುದು ಗೆಲ್ತು ಅಂತಂದರೆ ಅದು ಇಂಡಿಯಾನೇ T20 ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ. ಬ್ಯಾಕ್ ಟು ಬ್ಯಾಕ್ T20 ವರ್ಲ್ಡ್ ಕಪ್ಸ್ನ ಯಾವ ಕಂಟ್ರಿನೂ ಕೂಡ ಹೊಡೆದಿಲ್ಲ. ಅದು ನಮ್ಮ ಮೊದಲನೇ ಸಲ ಆಗುತ್ತೆ ನಮ್ಮ ಇಂಡಿಯಾ ಹೊಡೆಯೋದಕ್ಕೆ. 2024 ಆ್ಯಂಡ್ 2026 ಬ್ಯಾಕ್ ಟು ಬ್ಯಾಕ್ ಹೊಡೆದ್ರೆ ಮಜಾ ಇಲ್ಲ ಗುರು ಅಂತ ಹೇಳ್ಬೋದು. ಬಟ್ ಹೊಡೆದಿದ್ದೀವಲ್ಲ ಗುರು, ಬ್ಯಾಕ್ ಟು ಬ್ಯಾಕು ಅಕ್ಸೆಪ್ಟ್ ಮಾಡ್ಕೋಬೇಕು. ಹೌದು, ಏನೋ ಒಂಥರ ಬ್ಯಾಕ್ ಟು ಬ್ಯಾಕ್ ಹೊಡಿತು ಅಂತ ಅಂದಾಗ ಅಷ್ಟು ಮಟ್ಟಿಗೆ ಕ್ರೇಜ್ ಇರೋದಿಲ್ಲ. ಇವಾಗ ನೆಕ್ಸ್ಟ್ ವರ್ಷ ಅಂದರೆ ಅಪ್ಕಮಿಂಗ್ 2028 ಏನಾದ್ರು ಹೊಡಿತು ಅಂತಂದರೆ ಅಷ್ಟು ಮಟ್ಟಿಗೆ ಮಜಾ ಇರಲ್ಲ. ಯಾಕಂದರೆ ಹ್ಯಾಟ್ರಿಕ್ ಹೊಡೆದ್ಬಿಡ್ತು ಅಂತಂದರೆ ಸೋಲ್ಬೇಕು ಅಂತ ಹೇಳ್ತಿಲ್ಲ. ಒಟ್ಟಲ್ಲಿ ಸೀರಿಯಸ್ ಆಗಿ ಹೊಡಿತು ಅಂತಂದರೆ ಏನು ಇನ್ನೂ ನಾವೇ ಗೆಲ್ತೀವಿ ಇನ್ನು ಎಕ್ಸ್ಪೆಕ್ಟೇಷನ್ ಇತ್ತು. ಈ ಸಲ ನಾವೇ ಗೆಲ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ. ಎಕ್ಸ್ಪೆಕ್ಟೇಷನ್ ಬರಬಾರ್ದು. ಆ ಥರ ಕಾಂಪಿಟೇಷನ್ ಕೊಡಬೇಕು ಟೀಮ್ ಅನ್ನೋರು, ಅಪೋನೆಂಟ್ಸ್ ಅನ್ನೋರು. ಅವಾಗಲೇ ಮಜಾ. ಸೊ ಇದು ಮಜಾಲೆಸ್ ಮ್ಯಾಚು, ಇದು ಒನ್ ಸೈಡೆಡ್ ಮ್ಯಾಚು, ಇದು ಒಂಥರ ಕೇರ್ಲೆಸ್ ಆಟ ಅಂತ ಹೇಳ್ಬೇಕು. ವರ್ಸ್ಟೆಸ್ಟ್ ಕ್ಯಾಪ್ಟನ್ಸಿ ಐ ಹ್ಯಾವ್ ಎವರ್ ಸೀನ್ ಇನ್ ದಿಸ್ ವರ್ಲ್ಡ್ ಕಪ್. ಯಾರ್ದು ಅಂದರೆ ಅದು ಮಿಚೆಲ್ ಸ್ಯಾನ್ನರ್ದು. ಗ್ಲೆನ್ ಫಿಲಿಪ್ ಹೌದು ಟಾಸ್ ಗೆಲ್ತಾರೆ, ಬೌಲಿಂಗ್ ಆಯ್ಕೆ ಮಾಡಿಕೊಟ್ರು. ಇದು ವೆಲ್ ಗುಡ್. ಯಾಕೆ ಅಂತಂದರೆ ಇಲ್ಲಿ ಚೇಸ್ ಮಾಡಿರೋರು ಗೆದ್ದಿರೋಂಥ ಚಾನ್ಸಸ್ ಜಾಸ್ತಿ ರೆಡ್ ಸಾಯಿಲ್ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ ವಿಕೆಟಲ್ಲಿ. ಸೊ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇವರು ಗೆದ್ದಿದ್ರು ಕೂಡ ಬೌಲಿಂಗೆಲ್ಲ ಬೌಲಿಂಗನ್ನೇ ಆಯ್ಕೆ ಮಾಡ್ಕೊತಿದ್ರು. ಸೊ ಇಲ್ಲಿ 2ನೇ ಓವರ್ ಹಾಕ್ತಾರೆ. ಇವ್ರು ಬಂದ್ಬಿಟ್ಟು ಗ್ಲೆನ್ ಫಿಲಿಪ್ ಬಂದ್ಬಿಟ್ಟು 5 ರನ್ನ ಕೊಡ್ತಾರೆ ಇವರು ಪವರ್ ಪ್ಲೇಲಿ. ಪೇಸಸ್ ಕಿಟ್ಟ ಆಡ್ಸ್ಕೊಂಡು ಮಾಡಿಸ್ತಾ ಇರ್ತಾರೆ ಇಂಡಿಯನ್ ಓಪನರ್ಸ್ ಇಬ್ಬರೂ ಸೇರಿಕೊಂಡು. ಎಷ್ಟು 90 ರನ್ ಪಾರ್ಟ್ನರ್ಶಿಪ್, 90+, 92 ರನ್ 98 ರನ್ ಪಾರ್ಟ್ನರ್ಶಿಪ್ ಬಂತು. ಈ ಕಡೆ ನೋಡಿ ಇಶಾನ್ ಕಿಶನ್ ಜೊತೆಗೆ ಸಂಜು ಸ್ಯಾಮ್ಸನ್ ಪಾರ್ಟ್ನರ್ಶಿಪ್ಪು, ಸಂಜು ಸ್ಯಾಮ್ಸನ್ ಜೊತೆಗೆ ಅಭಿಷೇಕ್ ಶರ್ಮನ ಪಾರ್ಟ್ನರ್ಶಿಪ್ಪು, 100+ ಪಾರ್ಟ್ನರ್ಶಿಪ್ ಇಶಾನ್ ಕಿಶನ್ ಜೊತೆಗೆ, ಇಲ್ಲಿ ನೋಡಿ 90+ ಪಾರ್ಟ್ನರ್ಶಿಪ್ ಅಭಿಷೇಕ್ ಶರ್ಮಾ ಜೊತೆಗೆ. ಈ ಟಾಪ್ 3ನೇ ತಿಂದಾಕ್ಬಿಟ್ರು ಗುರು.
ಚಚ್ಚಿ ಕೆಡವುದ್ರು. ಯಾರಿಗೆ ಬಂದವ್ರಲ್ಲ 50 ಹೊಡೆದವ್ರು ಇವತ್ತು. ಸಂಜು ಸ್ಯಾಮ್ಸನ್ ಚಿನ್ನಲತ್ತ ಬಂಗಾರದಂಥ ಪ್ಲೇಯರು. ಎಂಥ ಪ್ಲೇಯರ್ನ ಕೂರಿಸಿದ್ರು ಗುರು ನಮ್ಮ ಟೀಮ್ ಇಂಡಿಯಾ. ನಿನ್ನ ಕೈಲಿ ಆಗಲ್ಲ ಅಂತ ಎಂಥ ಪ್ಲೇಯರ್ನ ಕೂರಿಸಿದ್ರು. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ 3-3 ಮ್ಯಾಚ್ನು ಕೂಡ ಚಿನ್ನಂತ ಬಂಗಾರದಂತ ಆಟ ಆಡ್ಬಿಟ್ಟು ನಮ್ಮ ಇಂಡಿಯಾನ ಸೇವಿಯರ್ ಆಗಿ ಸೇವ್ ಮಾಡಿರುವಂಥದ್ದು ಒನ್ ಅಂಡ್ ಓನ್ಲಿ ಇಟ್ಸ್ ಸಂಜು ಸ್ಯಾಮ್ಸನ್. 3-3 ಮ್ಯಾಚು ಕನ್ಸಿಸ್ಟೆಂಟ್ ಆಗಿ ನೋಡಿ. 89 ಲಾಸ್ಟ್ ಮ್ಯಾಚ್ನು ಕೂಡ, ಈ ಮ್ಯಾಚ್ನು ಕೂಡ 89. ಅದೇನೋ ಸಿಮಿಲರ್ ಸ್ಕೋರ್ ಕಚ್ಕೊಂಡ್ಬಿಟ್ರು. 97 ಕ್ವಾರ್ಟರ್ ಫೈನಲಲ್ಲಿ ಎಂತೆಂಥ ಇನ್ನಿಂಗ್ಸ್ನ ಆಡಿದರೆ ಗುರು ಸಂಜು ಸ್ಯಾಮ್ಸನ್. ಲಿಟ್ರಲಿ ಆಡಿದಂಥ ರೀತಿ ಒಂಥರ ಇನ್ನಿಂಗ್ಸ್ನ ಸ್ಟಾರ್ಟಿಂಗ್ ಕನ್ಸಾಲಿಡೇಷನ್ ಮಾಡ್ಕೊಂಡು ಆಡಿದ್ರು ಕೂಡ ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಶನ್ ತೊಗೊಂಡೋಗಿದ್ದು ಸಾಕಾದಾಗ ವಾಂಚಿದ್ರು ಗುರು ಇವತ್ತು. ಚಚ್ಚಿ ಕೆಡವುದ್ರು ಹಾಕೊಂಡು. ಪಾಪ ಲೋಕಿ ಫರ್ಗ್ಯೂಸನ್ ಏನು ಕರ್ಮ ಮಾಡಿದ್ರು ಏನು ಕತ್ತಿನೋ. ಅಭಿಷೇಕ್ ಶರ್ಮಾ ಇಟ್ಟ ಆಡ್ಸ್ಕೊಂಡು ವಾಂಚ್ ಹಾಕ್ಬಿಟ್ರು. 18 ಬಾಲಿಗೆ 50 ಹೊಡೆದು ಅಂತ ಅಭಿಷೇಕ್ ಶರ್ಮಾ ಚಚ್ಚಿ ಕೆಡವ್ಬಿಟ್ರು. ಪೋಪ್ಳಲ್ಲೇ 50 ಮಾಡ್ಕೊಂಬಿಟ್ರು. 7.2 ಓವರ್ಗೆ ಇಂಡಿಯಾದು 100 ರನ್ನು ಗುರು. 100 ರನ್ನು. 8.3 ಓವರ್ಗೆ ಹೊಡೆದಿದ್ವಿ ಲಾಸ್ಟ್ ಮ್ಯಾಚು. ಬಟ್ ಇವಾಗ 7.2 ಓವರ್ ಇನ್ನೂ ಬೆಟರ್ ಮಾಡ್ಕೊಂಡು 100 ರನ್ ಹೊಡೆದ್ಬಿಟ್ವಿ. ಅಟ್ಟು ಸಮ್ ಪಾಯಿಂಟ್ ಹೆಂಗಾಗಿತ್ತು ಅಂತಂದರೆ 300 ಪಕ್ಕ ಖಚಿತ ಅಂತ ಅನ್ಕೊಂಡ್ಬಿಟ್ಟಿದ್ವಿ. 300 ಪಕ್ಕ ಟಾಪ್ 3 ಬ್ಯಾಟರ್ಸ್ ಆಡ್ತಾ ಇರಬೇಕಾದ್ರೆ 15ನೇ ಓವರ್ಗೂ ಕೂಡ 15ನೇ ಓವರ್ಗೆ ಬರುತ್ತೆ ನಮಗೆ 200. 15ನೇ ಓವರ್ಗೆ 200 ಅಂತಂದರೆ 30 ಬಾಲಿಗೆ 100 ಹೊಡೆದ ತಕ್ಷಣ ಖಂಡಿತ ಹೊಡಿಬೋದಾಗಿತ್ತು. ಆರಾಮಾಗಿ ಹೊಡಿಬೋದಾಗಿತ್ತು. ನಮಗೆ ಡೆತ್ ಓವರ್ಸು ಸ್ವಲ್ಪ ಕಷ್ಟ ಆಯಿತು. ಡೆತ್ ಓವರ್ಸಲ್ಲಿ ಸ್ವಲ್ಪ ಎಷ್ಟೋ ಒಂದು 3 ಓವರ್ನ ಸಖತ್ತಾಗಿ ಮಾಡಿದ್ರು ನ್ಯೂಜಿಲೆಂಡರು. ಅಲ್ಲೊಂದು ಸ್ವಲ್ಪ ಕಚ್ಕೊಂಡ್ವಿ. ಅದನ್ನು ಬಿಡ್ತು ಅಂತಂದರೆ ವರ್ಸ್ಟೆಸ್ಟ್ ಕ್ಯಾಪ್ಟನ್ಸಿ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ ಗ್ಲೆನ್ ಫಿಲಿಪ್ ಅವ್ರಿಗೆ ಸೆಕೆಂಡ್ ಓವರ್ ಮಾಡ್ತಾರೆ, 5 ರನ್ ಕೊಟ್ಟಿರ್ತಾರೆ. ಬೌಲಿಂಗೇ ಕೊಡಲಿಲ್ಲ ಅವ್ರಿಗೆ. ಏನಕ್ಕೆ ಪೇಸರ್ಸ್ನ ಕರ್ಕೊಂಬಂದು ಹಾಕಿಸ್ತಾವ್ರು ಪೋಪ್ಳಲ್ಲಿ. ಅಲ್ಲ ಗುರು, ಒಬ್ಬ ಸ್ಪಿನ್ನರ್ ಬಂದ್ಬಿಟ್ಟು ಅಲ್ಲಿ 5 ರನ್ನ ಹೊಡ್ಸ್ಕೊಂಡಿದ್ದಾನೆ 1 ಓವರ್ ಬೌಲಿಂಗ್ ಮಾಡಿಬಿಟ್ಟು. ಪೇಸರ್ಸ್ ನಾಯಕ್ ಚಚ್ಚಿಸ್ಕೊಂತವ್ರೆ. ಮತ್ತೆ ಪೇಸರ್ ಕರ್ಕೊಂಬ, ಅಲ್ಲಿ ಜೇಕಬ್ ಡೆಫಿನ್ ಕರ್ಕೊಂಬ, ಹೆನ್ರಿನ್ ಕರ್ಕೊಂಬ, ಇಲ್ಲಿ ಲೋಕಿ ಫರ್ಗ್ಯೂಸನ್ ಕರ್ಕೊಂಬ, ಮತ್ತೆ ಹಾಕೋ ಚಚ್ಚಿಸ್ಕೊ. ಪೋಪ್ಳಲ್ಲಿ 92 ರನ್ನು, ಒನ್ ಆಫ್ ದ ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಈ ಒಂದು ವರ್ಲ್ಡ್ ಕಪ್ಪಲ್ಲಿ. 92 ರನ್ ಹೊಡಿತಾ ಇದ್ದಂಗೆ ಅಲ್ಲೇ ಫ್ಲಾಟ್ ಆಗಿ ಹೋಗ್ಬಿಟ್ರು. ತಲೆಯಲ್ಲಿ ಏನಾಯ್ತಪ್ಪ ಮಿಚೆಲ್ ಸ್ಯಾಂಟ್ನರ್ಗೆ ಹಾರ್ಟ್ ಬ್ರೇಕ್ ಮಾಡೋದ್ರಲ್ಲಿ ತಲೆಯಲ್ಲಿ ಏನಾಯ್ತಪ್ಪ ನಿನಗೆ? ನೀನು ಒಬ್ಬ ಚೆನ್ನಾಗಿ ಮಾಡ್ಬಿಟ್ರೆ ಸಾಕಾ ಬೌಲಿಂಗ್ನ? ಪೋಪ್ಳೆ ಆದಮೇಲೆ ಬರ್ತೀಯ ಅಲ್ಲಿ, ಆಮೇಲೆ ಮತ್ತೆ ಕರ್ಕೊಂಬರ್ತೀಯ ಲೋಕಿ ಫರ್ಗ್ಯೂಸನ್ನ. ಪಾಪ ಗುರು ಲೋಕಿ ಫರ್ಗ್ಯೂಸನ್ 2 ಓವರ್ಗೆ ಚಚ್ಚಿಸ್ಕೊಂಬಿಟ್ಟವ್ರು. 48 ರನ್ನ ಹೊಡ್ಸ್ಕೊಂಬಿಟ್ಟವ್ರೆ. ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಎವರ್ ಈ T20 ವರ್ಲ್ಡ್ ಕಪ್ ತೊಗೊಂಡು ನೋಡ್ತಂದ್ರೆ 2 ಓವರಿಗೆ 48 ಚಚ್ಚಿಸ್ಕೊಂಡ್ರು ಅಂತ ಪ್ಲೇಯರ್ನ ನೋಡಿದ್ರ? ತುಚ್ಚಾಗ್ದಂಗೆ ಬಂದು ಪೇಸ್ ಹಾಕ್ತಾವ್ರಲ್ಲಿ, ಕೊಡ್ತಾವ್ರಲ್ಲ ಅಭಿಷೇಕ್ ಶರ್ಮಾಗೆ ಪೇಸ್ನ. ಈ ವಿಕೆಟಲ್ಲಿ ಸ್ಲೋ ಆಗಿ ಮಾಡ್ತು ಅಂದರೆ ಔಟ್ ಆಗೋ ಪಾಸಿಬಿಲಿಟಿ ಜಾಸ್ತಿ. ಪೇಸ್ ವೇರಿ ಮಾಡ್ತು ಅಂದರೆ ಏನು ಬಂದು ಹಾಕ್ತಾವ್ ರಮೋ ಅಂತ ಅಲ್ಲಿ 140 ಪ್ಲೇಸಲ್ಲಿ ಕಳಿಸ್ತಾವ್ರಲ್ಲಿ. ಇನ್ಫ್ಯಾಕ್ಟ್ ಸಂಜು ಸ್ಯಾಮ್ಸನ್ದು ಔಟ್ಸೈಡ್ ಎಡ್ಜ್ ಆಗಿದ್ದು ಕೂಡ 6 ಔಟ್ ಆಗ್ಬಿಡ್ತು. ಅವ್ರು ಹೊಡೆಯೋಕೆ ಹೋಗಿದ್ದು ಲೆಗ್ ಸೈಡು, ಅವ್ರು ಹಾಕಿದಂಥ ಪೇಸ್ಗೆ ಲೋಕಿ ಫರ್ಗ್ಯೂಸನು ಆಫ್ ಸೈಡ್ 6 ಔಟ್ ಹೋಗ್ಬಿಡ್ತು. ಎಷ್ಟೋ ಎಡ್ಜ್ ಆಗ್ಬಿಟ್ಟು 4 ಔಟ್ ಹೋಗ್ಬಿಟ್ಟು. ಪೇಸು ಇಲ್ಲಿ ಮ್ಯಾಟ್ರ್ ಆಗಲ್ಲ ಗುರು. ಮ್ಯಾಟ್ರ್ ಆಗ್ತಿತ್ತು, ಸ್ಪಿನ್ ಮ್ಯಾಟ್ರ್ ಆಗ್ತಿತ್ತು. ಪೋಪ್ಳಲ್ಲಿ ಸ್ಪಿನ್ನರ್ಸ್ನ ತೊಗೊಂಬರಲಿಲ್ಲ. ಎಂಥದ್ದು ಮೆಕೋಂಕಿನ ತೊಗೊಂಬಂದಿದ್ರಾಗಿತ್ತು, ರಚಿನ್ ರವೀಂದ್ರನ ತೊಗೊಂಬಂದಿದ್ರಾಗಿತ್ತು, ಗ್ಲೆನ್ ಫಿಲಿಪ್ನ ಮತ್ತೊಮ್ಮೆ ತೊಗೊಂಬಂದಿದ್ರಾಗಿತ್ತು. ಸ್ಪಿನ್ನರ್ಸ್ ಇಲ್ವಾ? ಅಥವಾ ಸ್ಯಾನ್ನರೇ ಬಂದಿದ್ರಾಗಿತ್ತು ಪೋಪ್ಳಲ್ಲಿ. ಏನು 6 ಓವರ್ ಆದಮೇಲೆ ಬರಬೇಕಾ ಸ್ಪಿನ್ನರ್ಸು? ಆ ಗ್ಲೆನ್ ಫಿಲಿಪಿಗೆ ಏನಕ್ಕೆ ಬೌಲಿಂಗ್ ಕೊಡಲಿಲ್ಲ ಇವರು? 1 ಓವರ್ಗೆ 5 ರನ್ ಕೊಟ್ಟಿದ್ದಾರೆ. ಏನಕ್ಕೆ ಬೌಲಿಂಗ್ ಕೊಡಲಿಲ್ಲ? ನಿಜವಾಗ್ಲೂ ಹೆಂಗೆ ಚಚ್ಚಿಸ್ಕೊಂಡಿದ್ರೆ ಅಂತ ಇವರ ಪೇಸರ್ಸ್ಗಳು ಹುಚ್ಚನಾಗಿ ಚಚ್ಚಿಸ್ಕೊಂಡಿದ್ದಾರೆ. ಆ ನೀಶಮ್ ಅವರೊಬ್ಬರು ಬಂದ್ಬಿಟ್ಟು 1 ಓವರಲ್ಲಿ 3 ವಿಕೆಟ್ನ ಎತ್ಬಿಟ್ಟು, ಸಂಜು ಸ್ಯಾಮ್ಸನ್ ಅವರು ಎತ್ತಿದ್ರು, ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಪಟ್ಟಣಂಗೆ ಔಟ್ ಆಗೋಗ್ಬಿಟ್ರು. ಈ ಕಡೆಯಿಂದ 3 ವಿಕೆಟ್ ಎತ್ತುತ್ತಾ ಇದ್ದಂಗೆ ಸ್ವಲ್ಪ ಮಟ್ಟಿಗೆ ಗೇಮ್ ಪುಲ್ ಬ್ಯಾಕ್ ಆಯಿತು. ಬಟ್ ಲಾಸ್ಟ್ ಓವರ್ ಅವರು ಒದೆ ತಿಂದರು. 20+ ರನ್ನ ಹೊಡ್ಸ್ಕೊಂಡ್ರಲ್ಲ. ಶಿವಮ್ ದುಬೆ ಹುಚ್ಚನಾಗಿ ಚಚ್ಚಿದ್ರು. ಎಷ್ಟು 8 ಬಾಲ್ಗೆ ಹಾಕೊಂಡು ರುಬಾಡ್ಬಿಟ್ಟವ್ರೆ 20+ ರನ್ಸ್ನ. ನಾಯಿ ಹೊಡೆದ್ರು. ಇನ್ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹಾರ್ದಿಕ್ ಪಾಂಡ್ಯ ಅವ್ರು ಬಂದಿದ್ದು ನಂಬರ್ 4 15 ಓವರ್ ಆಗಿತ್ತು, ಕಂಪ್ಲೀಟ್ ಆಗಿತ್ತು. ನಾನು ಅನ್ಕೋತಿದ್ದೆ ಹೌದು ಇವ್ರು ಔಟ್ ಆದ್ರು, ಸಂಜು ಸ್ಯಾಮ್ಸನ್ ಔಟ್ ಆದ್ರೂ ಕೂಡ ಅವರೇ ಔಟ್ ಆಗಿದ್ದು. ಅವ್ರು ಔಟ್ ಆದ್ರೂ ಕೂಡ ನಾನು ಇವರೇ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ನೋಡೋದಿಲ್ಲ, ಇವರೇ ಬರ್ತಾರೆ. ಯಾಕಂದರೆ 15 ಓವರ್ ಆಗಿದೆ, ಶಿವಮ್ ದುಬೆ ಸಖತ್ತಾಗಿ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇನ್ನೂ ಹೋಗಿರೋದು ಗುರು ಸ್ಕೋರು ಒಂದು ಸ್ವಲ್ಪ. ಅಲ್ಲಿ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಕನ್ಸಾಲಿಡೇಷನ್ ಮಾಡಿಬಿಡ್ತಾರೆ, ರನ್ನೇ ಬಾಲ್ ಆಡ್ಬಿಡ್ತಾರೆ, ಅದು ಡೆತ್ ಓವರ್ಸಲ್ಲಿ. ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಿತ್ತು ಅಂತ ಹೇಳಬೇಕು. ಬಟ್ ಬಂದ್ಬಿಟ್ಟು ಸ್ವಲ್ಪ ಲಾಸ್ಟಿಗೆ ಕೊಟ್ರಲ್ಲ ಮಂಜನ ಚೆನ್ನಾಗಿ ಕೊಟ್ಟರು. ಶಿವಮ್ ದುಬೆ ಅವರು ಎತ್ಕೊಳಂಗೆ ಕೊಟ್ಟರು ಇವತ್ತು ನ್ಯೂಜಿಲ್ಯಾಂಡ್ ಅವ್ರಿಗೆ. ಒಬ್ಬೊಬ್ಬ ಬೌಲರು ಆಡ್ಸ್ಕೊಂಡು ವಾಂಚವ್ರೆ, ಯಾರಿಗೂ ಬಿಟ್ಟಿಲ್ಲ ಅಲ್ಲಿ. ಅದೇ ಸ್ಯಾನ್ನರ್ ಒಂದು ಸ್ವಲ್ಪ ಕ್ಯಾಪ್ಟನ್ ಅಂತ ಮುಲಾಚ್ ಕೊಟ್ಟವ್ರೆ ಅಂತ ಕಾಣಿಸುತ್ತೆ. ಸ್ಯಾನ್ನರ್ ಒಬ್ಬರು ಬಚಾಯಿಸ್ಕೊಂಡ್ಬಿಟ್ಟವ್ರು, ಎಲ್ಲರೂ ಕೂಡ ಚಚ್ಚಾಕ್ಬಿಟ್ಟವ್ರು ಗುರು ಇಂಡಿಯನ್ ಬ್ಯಾಟರ್ಸ್ಗಳು ಇವತ್ತು. ಯಾರನ್ನೂ ಸಹ ಬಿಟ್ಟಿಲ್ಲ, ಯಾರಿಗೂ ಸಹ ಉಳಿಸಿಲ್ಲ. ತಿಲಕವರ್ಮನೂ ಕೂಡ ಬಂದ್ಬಿಟ್ಟು ಒಂದು ಸ್ವಲ್ಪ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೂರ್ಯಕುಮಾರ್ ಆದವು ಬಂದ್ರಪ್ಪ ಅಲ್ಲಿ
ಮೊದಲನೇ ಬಾಲೆ ಇನ್ಫ್ಯಾಕ್ಟ್ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಸೂರ್ಯ ಅಣ್ಣ ಏನೋ ಟುಕು ಏನು ಆಡಲಿಲ್ಲ ಅಲ್ಲಿ. ಫಸ್ಟ್ನೇ ಬಾಲೆ ಸಿಕ್ಸ್ ಹೊಡೆಯೋದಕ್ಕೆ ಅಂತ ಹೋಗಿದ್ರು. ಯಪ್ಪ ಏನು ಗುರು ಇವ್ರು ಹಾಕಿದ್ದು ವೈಟ್ಗಳನ್ನ, ಏನು ವೈಟ್ಗಳನ್ನ ಹಾಕಿದ್ದು ಪೋಪ್ಳಲ್ಲಿ. ಇವರೇ ಪ್ರೆಷರ್ನ ಈಸೌಟ್ ಮಾಡಿಬಿಟ್ರು ಇಂಡಿಯನ್ಸ್ಗೆ. ಏನು ವೈಡ ಇವರೇ ಎದುರ್ಕೊತಾ ಇದ್ರು. ಹೊಡೆದೇ ಇರಲಿಲ್ಲ ಅಲ್ಲಿ ಅಭಿಷೇಕ್ ಶರ್ಮಾ, ಹೊಡೆದೇ ಇರಲಿಲ್ಲ ಅಲ್ಲೇನೋ. ಸೆಕೆಂಡ್ ಓವರ್ ಗ್ಲೆನ್ ಫಿಲಿಪ್ ಆಗುತ್ತೆ, ಅದಾದ್ಮೇಲೆ ಹೊಡೆದೇ ಇರಲಿಲ್ಲ. ಇವರೇ ವೈಡ್ ಮೇಲೆ ವೈಡ್ ಆಗ್ತಾವ್ರೆ. ಜೇಕಬ್ ಡಫಿ ಹಾಕ್ತಾರೆ, ಈ ಕಡೆಯಿಂದ ಲೋಕಿ ಫರ್ಗ್ಯೂಸನ್ ಹಾಕ್ತಾರೆ, ಎಲ್ಲ ಡೌನ್ ದ ಲೆಗ್ ಬಾಲ್ಗಳನ್ನ ಹಾಕ್ತವ್ರೆ. ತಗೊಂಡೋಗಿ ಹೊಡೀರಿ ಅಂತ ಹಾಕ್ತಾರೆ ಡೌನ್ ದ ಲೆಗ್ ಬಾಲ್ಗಳನ್ನ. ಸೂರ್ಯ ಇರಬೇಕಾಯ್ತು ಆ ಟೈಮಲ್ಲಿ, ಡೌನ್ ದ ಲೆಗ್ ಆಗ್ತಾ ಇರೋಂಥ ಟೈಮಲ್ಲಿ ಕಳಿಸಿರೋ ಹೋಗಪ್ಪ ಅಂತ. ಸಂಜು ಸ್ಯಾಮ್ಸನ್ ಇದ್ರು ಅಪರೂಪಕ್ಕೆ ಬಿಟ್ಟವ್ರೆ ಅಲ್ಲಿ. ಹಾಕಿದ್ದು ಬಾಲೆಲ್ಲ ಸಿಕ್ಸಿ ಕಳಿಸಿರೋರು. ಸೀರಿಯಸ್ಲಿ ಫನಿ ಬೌಲಿಂಗ್, ಚೀಪ್ ಒಂಥರ ಫೀಲ್ಡಿಂಗ್ ಪರವಾಗಿಲ್ಲ ಚೆನ್ನಾಗಿ ಮಾಡೋರು ನ್ಯೂಜಿಲೆಂಡ್ ಅವರು, ಅದನ್ನು ಒಪ್ಕೊಬೇಕು. ಫೀಲ್ಡಿಂಗ್ ಡಬ್ಬಾ ಥರ ಮಾಡಿದ್ರು ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಬೌಲಿಂಗು ವರ್ಸ್ಟ್ ಆಗಿತ್ತು, ಕ್ಯಾಪ್ಟನ್ಸಿ ತೀರಾ ವರ್ಸ್ಟ್ ಆಗಿತ್ತು. ಇವತ್ತು ಅವ್ರು ಸೋತಿರೋದು ಅವರ ಕ್ಯಾಪ್ಟನ್ಸಿಯಿಂದನೇ. ನನಗೆ ಗ್ಲೆನ್ ಫಿಲಿಪಿಗೆ ಏನಕ್ಕೆ ಬೌಲಿಂಗ್ ಕೊಟ್ಟಿಲ್ಲ ಅಂತ ಕೇಳಬೇಕು. ಸ್ಯಾನ್ನರ್ ಸಿಕ್ಕಿದ್ರು ಅಂತಂದರೆ 1 ಓವರ್ಗೆ 5 ರನ್ ಕೊಟ್ಟವ್ರು ಏನಕ್ಕೆ ಬೌಲಿಂಗ್ ಕೊಡಲಿಲ್ಲ ನೀನು ನೆಕ್ಸ್ಟು ಅಂತ. ಸೊ ತೀರಾ ವರ್ಸ್ಟ್ ಹೋಗೋರು ಕ್ಯಾಪ್ಟನ್ಸಿ ಅನ್ನೋದು ಇವ್ರು ಮಾಡಿರೋಂಥದ್ದು. ಇವ್ರು ಇವತ್ತು ಸೋತಿರೋದು ಕಾರಣ ಏನು ಅಂತಂದರೆ ಅವರ ಕ್ಯಾಪ್ಟನ್ಸಿಯಿಂದ ಸೋತಿದ್ದಾರೆ. ಅನಲೈಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ವಿಫಲರಾಗಿದ್ದಾರೆ. ಈ ಥರ ನ್ಯೂಜಿಲೆಂಡ್ ಟೀಮ್ನ ನಾನು ನೋಡಿಲ್ಲ. ಸಿಕ್ಕಾಪಟ್ಟೆ ಸ್ಕೀಮ್ ಇಟ್ಕೊಂಡು ಅನಲೈಸ್ ಮಾಡ್ಕೊಂಬರುವಂಥ ಟೀಮ್ನ ನೋಡಿದ್ದೀನಿ. ಬಟ್ ಈ ಥರ ಅಭಿಷೇಕ್ ಶರ್ಮಾ ಸ್ಟ್ರಗಲ್ ಮಾಡ್ತಾರೆ ಸ್ಪಿನ್ ಅಗೇನ್ಸ್ಟ್ ಅಂತ ಗೊತ್ತಿದ್ರು ಸಹ ನೀವು ಪೇಸಸ್ನ ಆಡಿಸ್ತೀರಾ ಅಂತಂದರೆ ಇದಕ್ಕಿಂತ ಒಂದು ವರ್ಸ್ಟ್ ಕ್ಯಾಪ್ಟನ್ಸಿನ ನಾನು ನೋಡಿಲ್ಲ. ಏನಕ್ಕೂ ಅವ್ರಿಗೆ ಬೈತೀವಿ ಇಂಡಿಯನ್ ಟೀಮ್ನ ಹೊಗಳೋಗೋರು ಅಂತ ಕೇಳ್ತು ಅಂತಂದರೆ, ನಮ್ಮ ಟೀಮ್ನ ಏನಪ್ಪ ಹೊಗಳೋದು, ಹೊಗಳಿ ನಾವು ಹೊಟ್ಟೆಗೆ ಆಲ್ರೆಡಿ ಏರ್ಸಿದ್ದಾಯ್ತು, ನಮ್ಮನ್ನು ಉದುರಿಸ್ತೀವಿ ಕದರಿಸ್ತೀವಿ ಅಂತ ಬಂದವರೆಲ್ಲ ಉದುರೋಗಿದ್ದಾಯ್ತು ಅಂತ ಗೊತ್ತಾಯ್ತು ನಮಗೆ. ಇನ್ನೇನು ಹೇಳೋಣ ನಮ್ಮ ಇಂಡಿಯನ್ ಟೀಮ್ ಬಗ್ಗೆ. ಹೊಗಳಿ ತಲೆ ಮೇಲೆ ಇಟ್ಕೊಂಡು ಇನ್ನಾಮೇಲೆ ಇಡೋಕ್ಕಾಗಲ್ಲ ಅಲ್ವಾ. ಇನ್ನೆಷ್ಟು ಹೊಗಳೋದಕ್ಕಾಗುತ್ತೆ ನಮ್ಮ ಇಂಡಿಯನ್ ಟೀಮ್ನ. 2024 ಎಲ್ಲಿ ಬಿಟ್ಟಿದ್ವೋ ಹೊಗಳಿ ಅಟ್ಟಕ್ಕೆ ಏರಿಸಿದ್ವೋ ಅಲ್ಲಿಂದ ಇಳಿಸೇ ಇಲ್ಲ ನಾವು. 2024 ಯಾವ ಸೀರೀಸ್ ಸೋತಿದ್ದೀವಿ, ಯಾವ ಟೂರ್ನಮೆಂಟ್ ಸೋತಿದ್ದೀವಿ ನಾವು. ಕಡೆಗೂ ಗೌತಮ್ ಗಂಭೀರ್ ಅವರ ಕ್ಯಾಪ್ಟನ್ಸಿಲಿ ವರ್ಲ್ಡ್ ಕಪ್ ಗೆದ್ಬಿಟ್ರಪ್ಪೌ. ಕ್ಯಾಪ್ಟನ್ಸಿ ಇಲ್ಲ, ಕೋಚಿಂಗಲ್ಲಿ ವರ್ಲ್ಡ್ ಕಪ್ನ ಗೆದ್ಬಿಟ್ರಪ್ಪೌ. ಹೌದು, ಸೂರ್ಯ ಈ ವರ್ಲ್ಡ್ ಕಪ್ಪಲ್ಲಿ ಅಂಥ ಮಟ್ಟಿಗೆ ಹೆವಿ ಪ್ರೋನ್ ಮಾಡ್ಕೊಂಡಿಲ್ಲ. ಅವರಾಗ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಷ್ಟೇ ಪ್ರೋ ಆಗಿಲ್ಲ ಅಂದ್ರೂ ಕೂಡ ಲಿಸ್ಟಿಗೆ ಆ್ಯಡ್ ಆನ್ ಆಗುತ್ತೆ. ಸೂರ್ಯಕುಮಾರ್ ಯಾದವ್ ಅವರ ಹೆಸರು, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, MS ಧೋನಿ 3 ವರ್ಲ್ಡ್ ಕಪ್ಸ್ನ ಯಾವ ಟೀಮು ಕೂಡ ಇದುವರೆಗೂ ಗೆದ್ದಿಲ್ಲ. T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಆ ಒಂದು ಸ್ಪೆಷಲ್ ರೆಕಾರ್ಡ್ನು ಕೂಡ ಮಾಡಿದ್ದೀವಿ. ಹೋಮಲ್ಲಿ ಗೆಲ್ಲೋದ್ರ ಜೊತೆಗೆ 3 ಸಲ ಗೆಲ್ಲೋದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಗೆಲ್ಲೋದ್ರ ಜೊತೆಗೆ ಹೊಸ ರೆಕಾರ್ಡ್ಗಳೆಲ್ಲ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಅದು ನೋಡಿ, ವರ್ಲ್ಡ್ ಕಪ್ಸ್ ಅಂತ ಬಂದಾಗ ನಾವು ಒಂದು ಸೈಡ್ ಯಾವತ್ತೂ ಗೆದ್ದಿಲ್ಲ. 2007 ಅಲ್ಲೂ ಕೂಡ ಪಾಕಿಸ್ತಾನ ಅಗೇನ್ಸ್ಟು ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನಲ್ಲಿ ನಾವು ಗೆದ್ದಿದ್ದು. ಇನ್ಫ್ಯಾಕ್ಟ್ ಬೌಲೌಟ್ ಎಲ್ಲ ಆಗೋಗ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ 2024 ಎಂಥ ಮ್ಯಾಚ್ ಅದು, 30 ಬಾಲಿಗೆ 30 ಬೇಕಿದ್ದಂಥ ಮ್ಯಾಚ್ನ ಪುಲ್ಔಟ್ ಮಾಡಿದ್ದು ನಾವು. ಸೋಲೋವಂಥ ಮ್ಯಾಚ್ನ ಪುಲ್ಔಟ್ ಮಾಡಿದ್ದು. ಅವ್ನಿಗೆ ಇರಬೇಕು ಗುರು ಮ್ಯಾಚು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ಮಿಸ್ ಔಟ್ ಆಗಿದ್ದು. ಥರ ಗೆಲ್ಲೋ ಟೈಮಲ್ಲಿ ಥ್ರಿಲ್ ಇರಬೇಕು. ಥ್ರಿಲ್ಲು ಇಲ್ಲ, ಬದನೆಕಾಯಿ ಇಲ್ಲ, ಬೇಳೆಕಾಳು ಇಲ್ಲ. ಅಲ್ಲಿ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. ಈ ಒಂದು ಟಾರ್ಗೆಟ್ನ ಏನು ಆಡೋದಪ್ಪ, ಆ ಟೀಮ್ ಶೆಫರ್ಡ್ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು. ಅದನ್ನು ಬಿಟ್ಟರೆ ಮಿಚೆಲ್ ಸ್ಯಾನ್ನರ್ ಆಡಿದೆ ಕ್ಯಾಪ್ಟನ್ಸಿ 4 ಬಂದ್ಬಿಟ್ಟಲ್ಲಿ. ಇನ್ಯಾರು ಆಡೋದು ಏನೂ ಆಡಿಲ್ಲ. ಫಿನ್ ಆದಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾನು. ಬಟ್ ಟಿಮ್ ಶೆಫರ್ಡ್ ಏನೋ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಹೌದು, ಬೌಂಡ್ರಿಯಲ್ಲಿ ಔಟ್ ಆದರು, ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಅಕ್ಷರ್ ಪಟೇಲ್ ಏನಲ್ಲಿ ಟಾಪ್ ಆಫ್ ದ ಆರ್ಡ್ರಲ್ಲಿ ಸಾಕಾದ ವಿಕೆಟ್ಗಳನ್ನ ಎಗರಿಸಿದ್ರೆ. ಗ್ಲೆನ್ ಫಿಲಿಪ್ ಅವರು ಬೋಲ್ಡೇ ಆಗೋಗ್ಬಿಟ್ರು. ಟಿಮ್ ಶೆಫರ್ಡು ವರುಣ್ ಚಕ್ರವರ್ತಿ ಅವ್ರಿಗೆ ಔಟ್ ಆಗ್ತಾರೆ. ಈ ಕಡೆ ಅವರು ಕೂಡ ಬೌಂಡ್ರಿನ ಔಟ್ ಆಗಿದ್ದು. ಪಾಪ ಹೊಡಿಬೇಕಿತ್ತು, ಇನ್ನೇನು ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ನೆಟ್ ಹೋಗೈತಲ್ಲ, 15ಗಿಂತ ಮೇಲ್ಗಡೆ ಕಿತ್ಕೊಂಡು ಹೋಗೈತಲ್ಲಿ. ಹೊಡಿಲೇಬೇಕು, 6 ಹೊಡಿಲೇಬೇಕು. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲಲ್ಲೇ ಐತಲ್ಲಿ ನಿಮ್ಗೆ ಅವ್ರಿಗೆ 13-14 ನೆಟ್ ರನ್ ರೇಟ್ ಬೇಕಾಗಿರೋದಲ್ಲಿ. ಹೊಡಿಲೇಬೇಕು, ಪ್ರತಿ ಓವರ್ ಬೇಕು 13 ರನ್ನಲ್ಲಿ ಸ್ಟಾರ್ಟಿಂಗಿಂದನೇ. ಅಲ್ಲಿ ಹೊಡೆದಂಗೆ ಇನ್ನೇನು ಮಾಡೋಕ್ಕಾಗುತ್ತೆ. 6 ಹೊಡೆಯೋಕೆ ಅಂತಂದ್ರೆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗದೆ ಎಲ್ಲರೂ ಔಟ್ ಆದರು ಅಷ್ಟೇ. ಅವರು ಅಂದ್ಕೊಂಡಿರಲಿಲ್ಲ ಇಂಡಿಯಾ ಈ ರೇಂಜಿಗೆಲ್ಲ ತದುಕ್ತಾರೆ ನಮಗೆ ಅಂತ. ಅವ್ರಿಗೆ ಈ ರೇಂಜಿಗೆಲ್ಲ ತದ್ಕಾದ್ಮೇಲೆ ಅವರಿಗೆ ಕಾನ್ಫಿಡೆನ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಮ್ಯಾಚ್ನ ಬಿಟ್ಬಿಟ್ಟಿದ್ರು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ, ಮ್ಯಾಚ್ನೇ ಬಿಟ್ಬಿಟ್ಟಿದ್ರು ಅವರು. ಏನು ಹೇಳ್ತೀರಪ್ಪ, ಇವ್ರದ್ದು ಬ್ಯಾಟಿಂಗ್ ಆರ್ಡ್ರನ್ನ ಎಕ್ಸ್ಪ್ಲೈನ್ ಮಾಡಬೇಕಾ? ನಮ್ಮ ಜೆಸ್ಸಿ ಬೈ ಇವತ್ತು 5 ಫಾರ್ ತೆಗೆದುಬಿಟ್ರು ಅವರು. ಬೋಲ್ಡ್ ಮಾಡಿ ಕಳಿಸ್ಬಿಟ್ರು ನಾನು ಲಾಸ್ಟಲ್ಲಿ. ಬರ್ತೀರಾ ಚಿನ್ನ, ಬನ್ನಿ ನಿಂತ್ಕೊಳ್ಳಿ ಬೋಲ್ಡಾಗಿ ಹೋಗಿ, ಬನ್ನಿ ನಿಂತ್ಕೊಳ್ಳಿ ಬೋಲ್ಡಾಗಿ ಹೋಗಿ. ಹೆಂಗಿತ್ತಾಗರು ಆನೆ ಹ್ಯಾಟ್ರಿಕ್ ಎಲ್ಲ ಹೋಗ್ಬಿಟ್ರು ನಮ್ಮ ಜೆಸ್ಸಿ ಬೈ. ಬಟ್ ಆದರೆ ಹ್ಯಾಟ್ರಿಕ್ ಬೀಳಲಿಲ್ಲ. 4 ವಿಕೆಟ್ನ ಎತ್ತಿದ್ದಾರೆ. ಅಕ್ಷರ್ ಪಟೇಲ್ ಸಾಕಾತ್ ಬೌಲಿಂಗು. ಯಾಕೆಂದರೆ ಅವರು ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ಎತ್ತಿರೋದು ಇವತ್ತು ಟಾಪ್ ಆಫ್ ದ ಆರ್ಡ್ರಲ್ಲಿ. ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇದ್ದಂಥ ಫಿನ್ ಆಲನ್ನು ಔಟ್ ಆಗಿದ್ದು. ಬಿಡಿ, ಏನು ಮಾತಾಡಿ ಏನು ಪ್ರಯೋಜನ. ನ್ಯೂಜಿಲ್ಯಾಂಡರು ತೀರಾ ಒಂದು ಸೈಡ್ ಮ್ಯಾಚ್ ಗುರು. ನನಗೆ ಒಂದು ಸ್ವಲ್ಪ ಖುಷಿ ಆಗಿರೋದು ಸ್ವಲ್ಪ ಏನಾದ್ರು ಇದು ಇಂಟೆನ್ಸ್ ಮ್ಯಾಚ್ ಆಗಿತ್ತು ಅಂದರೆ, ಇಂಟೆನ್ಸ್ ಬೇಡ, ಅಟ್ಲೀಸ್ಟ್ ಸ್ವಲ್ಪ ಹತ್ರನಾರು ಬರೋ ಥರ ಆಗಿತ್ತು ಅಂತಂದಿದ್ರೆ ಖುಷಿಯಾಗಿರೋದು.
ಅಕ್ಸೆಪ್ಟ್ ಮಾಡ್ಕೊತಿದ್ವಿ, ಡೈಜೆಸ್ಟ್ ಮಾಡ್ಕೊತಿದ್ವಿ ನಾವು ವರ್ಲ್ಡ್ ಕಪ್ ಫೈನಲ್ಗೆ ಬಂದಿದ್ಕೂ ಕೂಡ ಒಂಥರ ಸಾರ್ಥಕ ಆಯಿತು, ನಮ್ಮ ಎಗೇನ್ಸ್ಟ್ ಒಳ್ಳೆ ಟೀಮ್ ಆಡ್ತು ಅಂತ. ಬಟ್ ಇದು ತೀರಾ ಕೆಟ್ಟ ಟೀಮ್ ಆಡ್ತು ಅಂತ ಅನ್ನಿಸ್ತಾ ಇದೆ ನನಗೆ ನಿಜವಾಗ್ಲೂ. ಸೌತ್ ಆಫ್ರಿಕಾ ಬರಬೇಕಾಗಿತ್ತು, ಸೌತ್ ಆಫ್ರಿಕನ್ಸ್ ಕಾಂಪಿಟೇಷನ್ ನಿಜವಾಗ್ಲೂ ಚೆನ್ನಾಗಿ ಕೊಟ್ಟಿರೋರು ಅಂತ. ನಾನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸೌತ್ ಆಫ್ರಿಕನ್ಸ್ನ ಅಂತಂದರೆ ವರ್ಲ್ಡ್ ಕಪ್ ಫೈನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ಏನಕ್ಕೆ ಅಂತಂದರೆ ಮಜಾ ಇರುತ್ತೆ ಅಂತ. ಈ ಥರ ಸೋಲ್ತಿರಲ್ಲ ಸೌತ್ ಆಫ್ರಿಕನ್ಸ್, ನಮ್ಮ ಅಗೇನ್ಸ್ಟ್ ಮುಗಿತು ಅಂದರೆ ಈ ಥರ ಸೋಲ್ತಾ ಇರಲಿಲ್ಲ. ಹೌದು ಅಲ್ಲಿ ಸೋತಿರ್ಬೋದು ಸೆಮಿಫೈನಲ್ಸಲ್ಲಿ, ಅವ್ರ ಅಗೇನ್ಸ್ಟ್ ಸೋತಿರ್ಬೋದು, ಬಟ್ ನಮ್ಮ ಅಗೇನ್ಸ್ಟ್ ಈ ಥರ ಅಂತೂ ಖಂಡಿತ ಸೋಲ್ತಾ ಇರಲ್ಲ. ಕಾಂಪಿಟೇಷನ್ ಟಫ್ ಫೈಟ್ ಅಂತೂ ಕೊಡ್ತಿದ್ರು. ಎಲ್ಲರ ಮೇಲೂ ಡಾಮಿನೇಟ್ ಮಾಡಿ ಬಿಸಾಕಿದ್ದೀವಮ್ಮ. ಬಯಲಾಟಲ್ ಸೀರೀಸ್ ಅಂತ ಬಂದಾಗ 2024 ಎಲ್ಲಿ ಬಿಟ್ಟಿದ್ವೋ ಅಲ್ಲಿಂದ ಆಚೆಗೆ ಎಷ್ಟು ಸೀರೀಸ್ ಆಡಿದ್ವು ಎಲ್ಲ ನೋಡ್ಕೊಂಬಂದಿದ್ವಿ. ಅಕ್ರಾಸ್ ದ ವರ್ಲ್ಡ್ ನಾವೇ ಟಾಪ್ ಕಂಟೆಂಡರ್, ಟಾಪ್ ಅಂತ ಪ್ರೂವ್ ಮಾಡ್ಕೊಂಡು ಪದೇ ಬಂದಿದ್ವಿ. ಆ್ಯಂಡ್ ಮತ್ತೆ ಪ್ರೂವ್ ಮಾಡಿದ್ವಿ 2026 ಸೈಕಲಲ್ಲೂ ಕೂಡ ನಾವೇ ಟಾಪ್ ಅಂತ. ಈ ರೇಂಜಿಗೆ ಡಾಮಿನೇಷನ್ ಇದೆಯಲ್ಲ, ಇದು ಎಲ್ಲ ಸಲಿನೂ ಕೂಡ ಬರಲ್ಲ ಅಂತ ಹೇಳ್ತಿದ್ರಲ್ಲ, ಅವ್ರ ಬಾಯಿನೆಲ್ಲ ಮುಚ್ಚಿಸಿದ್ದೀವಿ. ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತ ಹೇಳ್ತಿದ್ರಲ್ಲ, ಅವ್ರ ಬಾಯಿನ ಮುಚ್ಚಿಸಿದ್ದೀವಿ. ಮೇಯ್ನಾಗಿ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಆ್ಯಂಡ್ ಇದರಲ್ಲಪ್ಪ ಇನ್ಯಾರು ನ್ಯೂಜಿಲೆಂಡು ಕೌಂಟ್ರ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರಲ್ಲ, ಎಲ್ಲರ ಬಾಯಿನ ಕೂಡ ಮುಚ್ಚಿಸಿದ್ದೀವಿ. ಬಟ್ ಆದರೂ ನಾವು ಸೌತ್ ಆಫ್ರಿಕಾ ಅಗೇನ್ಸ್ಟು ಸೋತಿದ್ದೀವಿ. ಒಂದು ಮ್ಯಾಚ್ನ ಸೋತಿ ಈ ಒಂದು ಟೂರ್ನಮೆಂಟ್ನ ಗೆದ್ದಿದ್ದೀವಿ. ಸೊ ನೋಡಿ, ಒಂದು ಮ್ಯಾಚ್ ಸೋಲೋದು ಮುಖ್ಯ ಅಲ್ಲ, ಫೈನಲ್ ಬಂದ್ಬಿಟ್ಟು ಡಿಲಿವರ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡೋದು. ಎಷ್ಟೇ ಟೀಮ್ ಸ್ಟ್ರಾಂಗ್ ಇರಲಿ, ಎಕ್ಸಿಕ್ಯೂಷನ್ ಇಸ್ ಇಂಪಾರ್ಟೆಂಟ್ ಅಟ್ ದ ಎಂಡ್ ಆಫ್ ದ ಡೇ. ಅದನ್ನು ಇವತ್ತು ಸಖತ್ತಾಗಿ ಮಾಡಿದ್ದು ನಮ್ಮ ಟೀಮ್ ಇಂಡಿಯಾ. ಆಬ್ವಿಯಸ್ಲಿ ಎಲ್ಲರಿಗೂ ಕ್ರೆಡಿಟ್ ಕೊಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಕ್ರೆಡಿಟ್ ಕೊಡಬೇಕು. ಯಾವ ಥರ ನಮ್ಮ ಈ ಟೂರ್ನಮೆಂಟಲ್ಲಿ ಆಡಿದ್ರೆ ಅಂತಲೇ ಟೀಮ್ ಇಂಡಿಯಾ ಕಂಪ್ಲೀಟ್ ಟೀಮ್ ಎಫರ್ಟ್ ನೋಡಿ. ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ರೆ ಸೂರ್ಯಕುಮಾರ್ ಯಾದವ್ನ ಮರೆಯಂಗಿಲ್ಲ ಗುರು. USA ಅಗೇನ್ಸ್ಟ್ ಅವ್ರು ಗೆಲ್ಸಿದ್ರು. ಇಲ್ಲಾಂದ್ರೆ ಏನು ಬೇಕಾದ್ರೂ ಆಗಿರ್ಬೋದು, ಗ್ರೂಪ್ ಸ್ಟೇಜ್ ಎಕ್ಸಿಟ್ ಕೂಡ ಆಗಿರ್ಬೋದಾಗಿತ್ತು. ಇನ್ ಕೇಸ್ ಏನಾದರೂ ಸೋತೋಗ್ಬಿಟ್ಟಿದ್ದೆ, ನಾವು ಅಲ್ಲಿ ಸೋತಿದ್ವಿ, ಫಸ್ಟ್ ಮ್ಯಾಚ್ ಸೋತಿದ್ವಿ ಅಂದರೆ ನೆಗೆಟಿವ್ ಬಂದುಬಿಟ್ಟು ಇನ್ನೂ ಒಂದು ಮ್ಯಾಚ್ ಸೋತಿದ್ವಿ ಅಂತಾರೆ, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಸೊ ಮರೆಯಂಗಿಲ್ಲ ಸೂರ್ಯ ಆಡಿದಂಥ ಆಟನ. ಹೌದು, ಕ್ಯಾಪ್ಟನ್ಸಿನ ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ, ಕಡಕಾಗಿ ನಿಭಾಯಿಸಿದ್ರೆ ಕ್ಯಾಪ್ಟನ್ಸಿನ. ಹೌದು, ಇಂಡಿವಿಜುವಲಾಗಿ ಅಷ್ಟೇ ಆಡೋಕ್ಕಾಗದೇ ಇರ್ಬೋದು, ಬಟ್ ಕ್ಯಾಪ್ಟನ್ಸಿನ ಕಡಕಾಗಿ ನಿಭಾಯಿಸಿದ್ರೆ, ಪ್ಲೇಯರ್ಸ್ಗೆ ಮೋಟಿವೇಶನನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಂಪ್ರೆಸ್ ಮಾಡಿದ್ರು ಕ್ಯಾಪ್ಟನ್ಸಿ ವಯಸ್ಸೆಲ್ಲ ನೋಡ್ತು ಅಂತಾರೆ ಸೂರ್ಯಕುಮಾರ್ ಯಾದವ್. ಹಾರ್ದಿಕ್ ಪಾಂಡ್ಯ ಮ್ಯಾಚಸ್ ಗೆಲ್ಸಿದ್ದಾರೆ, ಶಿವಮ್ ದುಬೆ ಮ್ಯಾಚಸ್ ಗೆಲ್ಸಿದ್ದಾರೆ, ಜಸ್ಪ್ರೀತ್ ಬುಮ್ರಾ ಮ್ಯಾಚಸ್ನ ಗೆಲ್ಸಿದ್ದಾರೆ, ಸೂರ್ಯನೂ ಒಂದು ಮ್ಯಾಚ್ನ ಗೆಲ್ಸಿದ್ದಾರೆ. ಆ್ಯಂಡ್ ಇನ್ಯಾರಪ್ಪ, ಅಭಿಷೇಕ್ ಶರ್ಮಾ ಏನು ಮ್ಯಾಚ್ ವಿನ್ನರ್ ಏನು ಆಗಿಲ್ಲ, ಬಟ್ ಆದರೂ ಕೂಡ ಮ್ಯಾಚ್ ವಿನ್ನಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇಶಾನ್ ಕಿಶಾನ್ ಮ್ಯಾಚಸ್ನ ಗೆಲ್ಸಿದ್ದಾರೆ, ಸಖತ್ತಾಗಿ ಆಗ್ಬಿಟ್ಟು ಎಲ್ಲ ಕನ್ಸಿಸ್ಟೆಂಟಾಗಿ ಆಗ್ಬಿಟ್ಟು ಮ್ಯಾಚ್ನ ಗೆಲ್ಸಿದ್ದಾರೆ. ಇನ್ಯಾರನ್ನ ಬಿಟ್ಟೆ ಅಕ್ಷರ್ ಪಟೇಲ್ನ ಬಿಟ್ಬಿಟ್ಟಲ್ಲಪ್ಪ. ಅಕ್ಷರ್ ಪಟೇಲ್ನ ಮರೆಯೋಕ್ಕಾಗತ್ತಾ? ಅಕ್ಷರ್ ಪಟೇಲ್ ಆ ಥರ ಕ್ಯಾಚ್ನ ಸೆಮಿಫೈನಲ್ಸಲ್ಲಿ ಎತ್ತಾಕೋಕ್ಕಾಗಿಲ್ಲ ಅಂತಂದರೆ, ಇವತ್ತಿನ ಫೈನಲಲ್ಲಿ ಅರ್ಲಿ ವಿಕೆಟ್ಸ್ನ ಎತ್ತಾಕೋಕ್ಕಾಗಿಲ್ಲ ಅಂದರೆ ಮ್ಯಾಚ್ನ ಗೆಲ್ತಾ ಇದ್ವಿ ನಾವು, ಟೂರ್ನಮೆಂಟ್ನ ಗೆಲ್ತಾ ಇದ್ವಾ. ಎಲ್ಲರಿಂದನೂ ಕೂಡ ಆಲ್ ಓವರ್ ಕಾಂಟ್ರಿಬ್ಯೂಷನ್, ಆಲ್ 11 ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡಿದಂಥ 11 ಕೂಡ ಯಾರನ್ನಾದ್ರು ಬಿಟ್ಟಿದ್ದಾರೆ, ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ, ಸಖತ್ತಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಟೀಮ್ ಇಂಡಿಯಾ ಆ್ಯಂಡ್ ಆಬ್ವಿಯಸ್ಲಿ ಸಪೋರ್ಟ್ ಸ್ಟಾಫು, ಕೋಚಿಂಗ್ ಸ್ಟಾಫು ಎಲ್ಲರೂ ಕೂಡ ಕ್ರೆಡಿಟ್ ಹೋಗುತ್ತೆ. ಸೊ ನಾವು ಅಂದ್ಕೊಂಡಿದ್ವಿ ಈ ಒಂದು ಟೂರ್ನಮೆಂಟ್ನ ಇಂಡಿಯಾ ಸೋಲ್ಬೇಕು ಅಷ್ಟೇ. ಅಂದರೆ ಇನ್ ಕೇಸ್ ಬೇರೆಯವ್ರು ಗೆದ್ರು ಅಂತಂದರೆ ಅದು ಇವರೇ ಸೋತಂಗೆ ಅಷ್ಟೇ. ಇಲ್ಲ ಅಂತಂದರೆ ಇಂಡಿಯಾನೇ ವಿನ್ನರ್ಸು ಅಂತ ನಾನು ಟೂರ್ನಮೆಂಟ್ಗಿಂತ ಮುಂಚೆನೇ ಹೇಳಿದ್ದೆ. ಸೊ ಅದು ಮಾತು ಸತ್ಯ ಆಯಿತು. ಇಂಡಿಯಾ ಬಿಟ್ಕೊಂಡು ಕೊಡೋರಲ್ಲ, ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲ, ನಾವು ಅಟ್ಯಾಕಿಂಗ್ ಚಾಂಪಿಯನ್ಸು. ನಾವು ಅಟ್ಯಾಕ್ ಮಾಡಿ ಮತ್ತೆ ಇನ್ನೊಂದ್ಸಲ ಟ್ರೋಫಿ ಹಿಡಿತೀವಿ ಅಂತ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಮತ್ತೆ ಸಿಗುವ ಮುಂದಿನ ಹಿಡಿದ್ರೆ ನಿಮ್ಗೆ ಏನು ಅನಿಸ್ತು? ಚಾಂಪಿಯನ್ ಇಂಡಿಯಾ ಆಗಿದ್ದು ಕಾಮೆಂಟ್ ಸೆಕ್ಷನ್ ಆಗಿ.